ಬೆಳ್ಳಂಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯಲ್ಲಿ ಶೂಟೌಟ್. ಆಸ್ತಿಗಾಗಿ ಅಣ್ಣನ ಮಗನನ್ನೇ ಕೊಂದ ಕಿರಾತಕ ಚಿಕ್ಕಪ್ಪ. ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಬೆಳ್ಳಂಬೆಳಗ್ಗೆ ಕೊಲೆ. ನಜೀರ್ ಅಹಮದ್ ಕೊಲೆಯಾದ ದುರ್ದೈವಿ. ಬಶೀರ್ ಅಹಮದ್ ಗುಂಡು ಹಾರಿಸಿ ಕೊಲೆ ಮಾಡಿದ ಆರೋಪಿ. ಅಣ್ಣ ಮಾಬುಸಾಬಿ ಮೇಲೂ ಮಾರಕಾಸ್ತ್ರದಿಂದ ದಾಳಿ, ಹಲ್ಲೆ. ಗಂಭೀರ ಗಾಯಗೊಂಡ ಮಾಬುಸಾಬಿ ಆಸ್ಪತ್ರೆಗೆ ದಾಖಲು. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಅಂಪಸಂದ್ರ ಗ್ರಾಮದಲ್ಲಿ ಘಟನೆ. ಬೆಳಗ್ಗೆ ಪ್ರಾರ್ಥನೆ ಮಾಡೋಕೆ ತಂದೆ ಮಗ ಮಸೀದಿಗೆ ಹೊರಟಿದ್ರು. ಇನ್ನೇನು ಒಂದು 5 ನಿಮಿಷ ಆಗಿದ್ದಿದ್ರೆ ಮಸೀದಿ ಒಳಗೆ ಸೇರ್ಕೊಳ್ತಿದ್ರು. ಆದರೆ ವಿಧಿಲಿಖಿತವೇ ಬೇರೆ ಆಗಿತ್ತು. ಜವರಾಯ ತಮ್ಮನ ರೂಪದಲ್ಲಿ ಎದುರಾಗಿದ್ದ ಸಹೋದರ ಆರಿಸಿದ ಬಂದೂಕಿನ ಗುಂಡು ಮಗನ ಸಾವಿಗೆ ಕಾರಣವಾಗಿತ್ತು. ಇದೆಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬೆಳ್ಳಂಬೆಳಗ್ಗೆ ಆರಿದ ಗುಂಡಿಗೆ ಒಂದು ಬಲಿ. ದಾಯಾದಿಗಳ ನಡುವೆ ಶುರುವಾಗಿದೆ ಮಾರಾಮಾರಿ. ಆತ ದುಬೈನಲ್ಲಿ ವಾಸವಾಗಿದ್ದ ವ್ಯಕ್ತಿ. ಕಳೆದ ಹಲವು ವರ್ಷಗಳಿಂದ ವಿದೇಶದಲ್ಲಿ ಬದುಕು ಕಟ್ಟಿಕೊಂಡಿದ್ದ. ಇನ್ನೇನು ಕೊನೆಗಾಲ ಹತ್ತಿರ ಬಂದಿದೆ, ನನ್ನೂರಿಗೆ ಹೋಗೋಣ ಅಂತ ಮೊನ್ನೆಯಷ್ಟೇ ಊರಿಗೆ ವಾಪಸ್ಸಾಗಿದ್ದ. ಹಳೆಯ ಜಮೀನು ಪತ್ತೆ ಹಚ್ಚಿದ್ದ. ತನ್ನ ಭಾಗದ ಜಮೀನು ತನ್ನ ಸಹೋದರ ಒತ್ತುವರಿ ಮಾಡಿಕೊಂಡಿದ್ದ. ಇದನ್ನ ಕೇಳಿದ್ರೆ ಸಹೋದರ ಬಿಡೋಕೆ ರೆಡಿ ಇರಲಿಲ್ಲ. ಆಗ್ಲೇ ಹಾಕಿದ್ದ ಕೊಲೆಗೆ ಸ್ಕೆಚ್. ಬೆಳ್ಳಂಬೆಳಗ್ಗೆ ಈತ ಆರಿಸಿದ ಗುಂಡಿಗೆ ಅಣ್ಣನ ಮಗ ಬಲಿಯಾಗಿದ್ದಾನೆ. ಅಂಪಸಂದ್ರ ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಅಂಪಸಂದ್ರ ಗ್ರಾಮದ ಹಿರಿಯರು ಮತ್ತು ಮುಖಂಡರಾದಂಥ ನಜೀರ್ ಅಹಮದ್ ಅಣ್ಣ ಅವರು ಬೆಳಗ್ಗೆ 5:20 ನಮಾಜ್ಗೆ ಅಂತ ಹೇಳ್ಬಿಟ್ಟು ಬರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ, ಚಿಕ್ಕಪ್ಪ ಅವ್ರ ಹೆಸರು ದುಬೈಯಲ್ಲಿದ್ದ ಅಂತ, ದುಬೈಪ್ ಅಂತಿದ್ರು, ಬಶೀರ್ ಅಹಮದ್ ಅಂತ ಅವ್ರ ಹೆಸರು. ಅವರು ಪಿಸ್ತೂಲಿಂದ ಹೊಡೆದು 2 ಏಟುಗಳನ್ನು ಹೊಡೆದು ಮತ್ತು ಮಚ್ಚಿಂದನೂ ಕೂಡ ಹಲ್ಲೆ ಮಾಡಿ ಮಾರಣಾಂತಿಕವಾಗಿ ಹತ್ಯೆ ಮಾಡಿರ್ತಾರೆ. ಮತ್ತು ಅಲ್ಲಿಂದ ಅವರಪ್ಪ ಅವರ ಹತ್ರಕ್ಕೆ ಹೋಗಿ ಅವರಪ್ಪನನ್ನು ಕೂಡ ಮಚ್ಚಲ್ಲಿ ಮುಚ್ಚಿದ್ದಾನೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಇನ್ನೂ ಗೊತ್ತಾಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಅವರು ಈಗ ಚಿಕಿತ್ಸೆ ಪಡೀತಾ ಇದ್ದಾರೆ. ಈ ಒಂದು ಘಟನೆಯನ್ನು ಅಂಪಸಂದ್ರ ಗ್ರಾಮಸ್ಥರು ಮತ್ತು ಎಲ್ಲ ಮುಖಂಡರು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಅಂಪಸಂದ್ರದಲ್ಲಿ ಬೆಳಗ್ಗೆ ಈ ಘಟನೆ ನಡೀತಿದ್ದಂಗೆ ಇಡೀ ಗ್ರಾಮ ಸ್ಮಶಾನ ಮೌನಕ್ಕೆ ಕಾರಣವಾಗಿದೆ. ತಕ್ಷಣ ಗುಡಿಬಂಡೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಕೊಲೆಗೆ ಕಾರಣ ಹುಡುಕಿದ್ದಾರೆ. ಮೇಲ್ನೋಟಕ್ಕೆ ಇದು ಸ್ಪಷ್ಟವಾಗಿ ಜಮೀನು ತಗಾದೆಯಲ್ಲಿ ನಡೆದ ಕೊಲೆ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಮೆಹಬೂಬ್ ಸಾಬ್ ಅರೌಂಡ್ 90 ಇಯರ್ಸ್ ಏಜ್ ಇದೆ ಅವರದು. ಅವರು ಟೋಟಲ್ 4 ಸಿಬ್ಲಿಂಗ್ಸ್ ಇದ್ದಾರೆ. ಸೊ ಅವರದು ಯಂಗೆಸ್ಟ್ ಬ್ರದರ್ ಬಶೀರ್, ಅವ್ರದ್ದು ಏಜ್ ಅರೌಂಡ್ 65 ಇದೆ. ಮೆಹಬೂಬ್ ಸಾಬ್ದು ಏಜ್ ಅರೌಂಡ್ 90 ಇದೆ. ಮತ್ತು ಮೆಹಬೂಬ್ ಸಾಬ್ದು ಮಗ ನಸೀರ್ ಅಹಮದ್. ಸೊ ಇವತ್ತು ಎಲ್ಲ ಫ್ಯಾಮಿಲಿ ಡಿಸ್ಪ್ಯೂಟ್ ನಡ್ತಾ ಇದೆ ಮೊದಲಿಂದ. ಮತ್ತು ಜಮೀನು ಬಗ್ಗೆ ಕೂಡ ಪ್ರಾಪರ್ಟಿ ಡಿಸ್ಪ್ಯೂಟ್ ವಗೇರ ಕೂಡ ನಡ್ತಾ ಇದೆ. ಈ ವಿಚಾರ ಬಗ್ಗೆ ಈ ಅಣ್ಣನ ತಮ್ಮಂದು ಗಲಾಟೆ ಇದೆ ಮತ್ತು ಫ್ಯಾಮಿಲಿದು ಕೂಡ ಸರಿಯಾಗಿ ಥರ ರಿಲೇಷನ್ ಇಲ್ಲ. ಈ ವಿಚಾರ ಬಗ್ಗೆ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅರೌಂಡ್ 5:30 ಬಶೀರ್ ಫಸ್ಟ್ ನಸೀರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಫೈರ್ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲೀಗಲ್ ವೆಪನಿಂದ. ಅವರಿಗೆ ಒಂದು ಬುಲೆಟ್ ಇಂಜರಿ ಆಗಿದೆ, ಜೊತೆಗೆ ಮಚ್ಚುವಿಂದ ಅಟ್ಯಾಕ್ ಮಾಡಿದ್ದಾರೆ. ದುಬೈ ನಿವಾಸಿ ಬಶೀರ್ ಅಹಮದ್ ತನ್ನ ಅಣ್ಣ ಮಾಬುಸಾಬಿ ಮಗ ನಜೀರ್ ಅಹಮದ್ ಮೇಲೆ ಗುಂಡು ಹಾರಿಸಿದ್ದರಿಂದ ಸ್ಥಳದಲ್ಲೇ ಆತ ಸಾವನ್ನಪ್ಪಿದ್ದಾನೆ. ಅಣ್ಣನ ಮಗ ಮೃತಪಡುತ್ತಿದ್ದಂಗೆ ಅಣ್ಣನ ಮೇಲೂ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾನೆ. ಇದರಿಂದ ತೀವ್ರ ಗಾಯಗೊಂಡಿರುವ ಮಾಬುಸಾಬಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ.